ಹಾಯ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಿದೆ ಅಂದರೆ ತಮ್ಲೈನ್. ಯೂಟ್ಯೂಬಲ್ಲಿ ನಿಮ್ಮ ಒಂದು ವಿಡಿಯೋಗೆ ತಮ್ಲೈನ್ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತೀನಿ. ತಮ್ಲೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಒಂದು ಒಳ್ಳೆಯ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಬರಲ್ಲ. ಏಕೆಂದರೆ ನೀವು ಆ ವಿಡಿಯೋನ ತಮ್ಲೈನ್ ಇಲ್ಲೇ ಅಪ್ಲೋಡ್ ಮಾಡಿರ್ತೀರ. ಆ ವಿಡಿಯೋನ ನೀವು ತಮ್ಲೈನ್ ಇಲ್ಲೇ ಅಪ್ಲೋಡ್ ಮಾಡಬಾರ್ದು ಅಂದರೆ, ಈಗ ನಾ ಹೇಳೋ ವಿಡಿಯೋನ ಕೊನೆವರೆಗೂ ನೋಡಬೇಕು ಮತ್ತು ತಮ್ಲೈನ್ ಹೇಗೆ ಎಡಿಟ್ ಮಾಡೋದು ಅಂತ ಕೊನೆವರೆಗೂ ತಿಳ್ಕೊಬೇಕು. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋಗೆ ನೀವು ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡುವ ಮೂಲಕ ನಾವು ಯಾವುದೇ ವಿಡಿಯೋನ ಹೊಸದಾಗಿ ಮಾಡಿದರೆ ನಿಮ್ಮ ಮೂಲಕ ತಲುಪುತ್ತೆ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿದ ತಕ್ಷಣ ನೀವು ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಮಾಡೋ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬೇ ನಮಗೆ ಮೋಟಿವೇಶನ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡಿ, ಈ ರೀತಿ ನೀವು ಕೂಡ ತಮ್ಲೈನ್ ಎಡಿಟ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಸರ್ಚ್ ಆಪ್ಷನ್ ಮೇಲೆ ಪಿಕ್ಸೆಲ್ ಬಂದಾಗ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಈ ರೀತಿ ಆಪ್ಷನ್ ಬಂದಾಗ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಮ್ಮದು ಆಗಲೇ ಇನ್ಸ್ಟಾಲ್ ಆಗಿದೆ, ಆ ಕಾರಣ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೋತೀನಿ. ನೋಡಿ, ಫೈಲ್ ಓಪನ್ ಆಗ್ತಿದೆ. ಓಪನ್ ಆದ ತಕ್ಷಣ ಈ ರೀತಿ ಬರುತ್ತೆ. ನೀವು ಇಲ್ಲಿ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಆಗ್ತಾನೆ ನ್ಯೂ ಟೆಕ್ಸ್ಟ್ ಅಂತ ಇದೆ, ಇದನ್ನು ನೀವು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ನ ಓನ್ಲಿ ಒಂದು ಕಲರಾಗಿ ಮಾಡ್ಬೋದು ಅಂದರೆ ಮಾಡ್ಬೋದು. ಇಲ್ಲಿ ನೋಡಿ, ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಮೇಲೆ ಕಲರ್ ಅಂತ ಬರುತ್ತೆ. ಇಲ್ಲಿ ನೀವು ಮಿಕ್ಸಿಂಗ್ ಕಲರ್ ಕೂಡ ಮಾಡ್ಕೋಬೋದು ಮತ್ತು ಸಿಂಗಲ್ ಕಲರ್ ಕೂಡ ಮಾಡ್ಕೋಬೋದು. ನಾವಿಲ್ಲಿ ಮಿಕ್ಸಿಂಗ್ ಕಲರ್ನ ತೊಗೊಳ್ಳೋಣ, ಯಾಕಂದರೆ ಲುಕ್ ಚೆನ್ನಾಗಿರುತ್ತೆ. ನೀವು ಕೂಡ ಮಿಕ್ಸಿಂಗ್ ಕಲರ್ ತೊಗೊಂಡ್ರೆ ಸಖತ್ತಾಗಿ ಕಾಣುತ್ತೆ. ನೋಡಿ, ಈ ರೀತಿ ಆಯಿತು. ನೀವು ರೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ಇಮೇಜ್ನ ಕುಣಿಸ್ಬೇಕಂದ್ರೆ ಮೊದಲು ನೀವು ಇಮೇಜ್ ಕುಣಿಸೋಕ್ಕಿಂತ ಮೊದಲು ನೀವು ಇದು ತಮ್ಲೈನ್ಗೆ ಅವೈಲೇಬಲ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು. ಯಾಕಂದರೆ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಜ್ ಸೈಜ್ ಬರುತ್ತೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಬೇಕು. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ತಮ್ಲೈನ್ ಅಂತ ಬರುತ್ತೆ. ತಮ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಮಾಲ್ ಆಗುತ್ತೆ, ಏಕೆಂದರೆ ಇದು ತಮ್ಲೈನ್ಗೆ ಅವೈಲೇಬಲ್ ಆಗಿದೆ. ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುವಾಗ ತಮ್ಲೈನ್ ಎಡಿಟ್ ಆಗುವುದಿಲ್ಲ, ಏಕೆಂದರೆ ಸೈಜು ದೊಡ್ಡದಾಗಿರುತ್ತೆ. ಆ ಕಾರಣ ಈ ರೀತಿ ಆಯಿತು. ಈಗ ನೀವು ಇಲ್ಲಿ ನಿಮ್ಮ ಇಮೇಜ್ ಹಾಕಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫ್ರಮ್ ಗ್ಯಾಲರಿ ಮೇಲೆ ಹೋಗ್ಬಿಟ್ಟು ಇಲ್ಲಿ ಇಮೇಜ್ ಬರುತ್ತೆ. ನೀವು ಇನ್ನು ಕಟ್ ಕೂಡ ಮಾಡ್ಕೋಬೋದು. ಈ ರೀತಿ ಬ್ಯಾಕ್ಗ್ರೌಂಡ್ನ ಕಟ್ ಆಗಿದೆ. ಇಲ್ಲಿ ರೈಟ್ ಒತ್ತುತ್ತೀನಿ. ನೋಡಿ, ಈ ರೀತಿ ಬಂತು. ಈ ರೀತಿ ಆಗಿದೆ. ಈ ರೀತಿ ಆದ ತಕ್ಷಣ ನೀವು ಇಲ್ಲಿ ನಿಮ್ಮ ಕಂಟೆಂಟ್ನ ನೇಮ್ ಬರೀಬೇಕು. ನೇಮ್ ಬರೀಬೇಕಂದ್ರೆ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ ಅಂತ ಬರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ ಬಂತು. ನೀವು ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ತಕ್ಷಣ ಇಲ್ಲಿ ಬರುತ್ತೆ. ನ್ಯೂ ಟೆಕ್ಸ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಇಲ್ಲಿ ತಮ್ಲೈನ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಹೌ ಟು ಮೇಕ್ ತಮ್ಲೈನ್ ಅಂತ ಹಾಕ್ತೀನಿ. ನೀವು ಯಾವ ಕಂಟೆಂಟ್ ಹೇಳ್ತಿದ್ರೆ ಆ ಕಂಟೆಂಟ್ ನೀವು ಹಾಕಬೇಕು. ಹೌ ಟು ಮೇಕ್ ತಮ್ಲೈನ್ ಎಡಿಟಿಂಗ್ ಅಂತ ಹಾಕ್ತೀನಿ. ಓಕೆ, ಇಲ್ಲಿ ನೀವು ರೈಟ್ ಮಾಡೋಕ್ಕೆ ಓಕೆ ಹಾಕಬೇಕು. ನೋಡಿ, ಓಕೆ ಆಯಿತು. ನೀವು ದೊಡ್ಡದು ಕೂಡ ಮಾಡ್ಕೋಬೋದು. ಈಗ ನೀವು ನೇಮ್ನ ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಆಗಿರೋ ಎ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ನೋಡಿ, ಬ್ಲ್ಯಾಕ್ ಆದರೆ ಬ್ಲ್ಯಾಕು, ಇಲ್ಲಾದರೆ ಬೇರೆದು. ನಾನು ಬೇರೆ ತೊಗೋತೀನಿ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಆಯಿತು. ಈಗ ನೀವು ಬ್ಯಾಕ್ಗ್ರೌಂಡ್ನ ಹೇಗೆ ಇದು ಮಾಡೋದು ಅಂದರೆ ನೇಮ್ನ ಬ್ಯಾಕ್ಗ್ರೌಂಡ್ ಇಲ್ಲಿ ಟಿ ಅಂತ ಇದೆಯಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದನ್ನಾಯಿತು. ಈಗ ನೋಡಿ, ನಾವು ಬ್ಲ್ಯಾಕ್ ತೊಗೋಣ. ಬ್ಲ್ಯಾಕ್ ತೊಗೊಂಡ ತಕ್ಷಣ ನೀವು ಇಲ್ಲಿ ರೈಟ್ ಲೆಫ್ಟ್ ಕೂಡ ಮಾಡ್ಕೋಬೋದು. ನೋಡಿ, ನೀವು ಅದು ಮೇಲೆ ದೊಡ್ಡ ಮತ್ತು ಕೆಳಗೆ ದೊಡ್ಡದು ಕೂಡ ಮಾಡ್ಕೋಬೋದು. ದೊಡ್ಡದಾಯಿತು. ನೀವು ರೈಟ್ ಹೊಡಿಬೇಕು. ಈಗ ನಿಮ್ಮ ಇಮೇಜ್ ಮೇಲೆ ಬಂದಿದ್ದು ಇಮೇಜ್ ಹಿಂದೆ ಬ್ಯಾಕ್ ಹೋಗ್ಬೇಕಂದ್ರೆ ನೀವು ಇಲ್ಲೇ ಮಾಡ್ಕೋಬೋದು. ಇಲ್ಲಿ ನೋಡಿ, ಟು ಬ್ಯಾಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಬ್ಲ್ಯಾಕ್ ಆಯಿತು. ನೋಡಿ, ಈ ರೀತಿ ಆದರೆ ಯಾರು ನಿಮ್ಮ ಇದನ್ನು ಜನರು ನಿಮ್ಮ ಯೂಟ್ಯೂಬಲ್ಲಿ ಇರುವ ವೀಡಿಯೋನ ಯಾರು ಕ್ಲಿಕ್ ಮಾಡೋದಿಲ್ಲ ಹೇಳಿ ನೀವೇ. ನೋಡಿ, ಈ ರೀತಿ ಆಯಿತು. ನೋಡಿ, ನೀವು ಕೂಡ ಈ ರೀತಿ ತಮ್ಲೈನ್ ಎಡಿಟ್ ಮಾಡೋದು ತಿಳಿದಿರಾ. ನೀವು ಇದನ್ನಾಗಿ ಕೂಡ ಎಡಿಟ್ ಮಾಡ್ಬೋದು. ನೋಡಿ, ಇದು ತಮ್ಲೈನ್ ಎಡಿಟ್ ಮಾಡೋಕ್ಕೆ ಹೇಳಿ ಮಾಡಿಸಿರೋಂಥ ಆ್ಯಪ್ ಇದು. ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಈ ರೀತಿ ಆಯಿತು ನೋಡಿ.
ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೋರ್ಟ್ ಇಮೇಜ್, ನೀವು ಗ್ಯಾಲರಿಗೆ ಸೇವ್ ಆಗಬೇಕಂದ್ರೆ ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಸೇವ್ ಟು ಗ್ಯಾಲರಿ ಬ್ಯಾಕ್ ಹೋಯಿತು. ಈಗ ನೋಡಿ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸೇವ್ ಆಗಿದೆ ಫೋಟೋ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಎಡಿಟ್. ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೇಗೆ ಅನಿಸಿದ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋ ಮೂಲಕ ನಾವು ಯಾವುದೇ ವಿಡಿಯೋನ ಹೊಸದಾಗಿ ಮಾಡಿದರೆ ನಿಮ್ಮ ಮೂಲಕ ತಲುಪುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.